ನಮಸ್ಕಾರ ಹಳೆ ಮೈಸೂರು. ನಾನು ನಿಮ್ಮ ಅರಸು. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ, ಕೃಷ್ಣರಾಜ ಭೂಪ, ಮನೆ ಮನೆಯ ದೀಪ ಅಂತ ಸುಮ್ನೆ ಕರೆದಿಲ್ಲ ಕಣ್ರಿ. ನೋಡಿ ಇಲ್ಲಿ ಹುಲ್ಕೆರೆ ಟನಲ್ ಸುರಂಗ ನಾಲೆ, ಏಷ್ಯಾದ ಪ್ರಥಮ ಸುರಂಗ ನಾಲೆ. ಅವತ್ತಿನ ಕಾಲಕ್ಕೆ ಯಾವತ್ ಮಾಡಿಸಿರೋದು ಗೊತ್ತಾ? ಇದನ್ನ 1928 ನಲ್ಲಿ ಸ್ಟಾರ್ಟ್ ಮಾಡಿ 1931 ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಈ ಸುರಂಗ ನಾಲೆ ಅಂದ್ರೆ KRS ನಿಂದ ನೀರು ಬರ್ಲಿಕ್ಕೆ ಇಲ್ಲಿ ತಡೆ ಆಗ್ಬಿಡ್ತದೆ. ಈ ಬೆಟ್ಟ ಏನಿದೆ, ಈ ಗುಡ್ಡ, ಇದರಿಂದ ನೀರು ಹೋಗಕ್ಕಾಗಲ್ಲ. ಬಳಸ್ಕೊಂಡು ಹೋದ್ರೆ ಸುಮಾರು 5-6 ಕಿಲೋಮೀಟರ್ ಉದ್ದ ತಗೊಂಡು ಹೋಗ್ಬೇಕಾಗ್ತದೆ. ಆವಾಗ ವಿಶ್ವೇಶ್ವರಯ್ಯ ಅವ್ರು ಆಲ್ರೆಡಿ ರಿಟೈರ್ಡ್ ಆಗಿ ಮನೇಲಿ ಇರ್ತಾರೆ. ವಿಶ್ವೇಶ್ವರಯ್ಯ ಅವ್ರ ಕೈಯಲ್ಲಿ ಪ್ಲಾನ್ ಹಾಕ್ಸಿ ಅವಾಗಿನ ದಿವಾನ್ರಾಗಿದ್ದಂತ ಮಿರ್ಜಾ ಇಸ್ಮಾಯಿಲ್ ಅವರ ಕೈಯಲ್ಲಿ ಈ ಒಂದು ಸುರಂಗ ನಾಲೆಯನ್ನ ಮಾಡಿಸ್ತಾರೆ. ಇದಕ್ಕೋಸ್ಕರ ಅಫ್ಘಾನಿಸ್ತಾನದಿಂದ ಕೆಲಸದಾಳುಗಳನ್ನ ಕರ್ಕೊಂಡ್ ಬರ್ತಾರೆ. ಇಂಡಿಯಾ ಅಲ್ಲ, ಅಫ್ಘಾನಿಸ್ತಾನದಿಂದ ಕೆಲಸದಾಳುಗಳನ್ನ ಕರ್ಕೊಂಡ್ಬಂದು ಡೈಲಿ ಅವ್ರಿಗೆ ₹1.25 ಕೂಲಿ ಕೊಟ್ಟು ಅವ್ರಿಗೆ ಇಲ್ಲೇ ಇರೋಕೆ ವ್ಯವಸ್ಥೆ ಮಾಡಿ ಈ ಒಂದು ಸುರಂಗ ನಾಲೆಯನ್ನು ತೋರಿಸ್ತದೆ. ನಿಜವಾಗ್ಲು ಎಷ್ಟು ಅದ್ಭುತ ನೋಡಿ. ಅವತ್ತಿನ ಕಾಲಕ್ಕೆ ಏಷ್ಯಾದಲ್ಲೇ ಮೊದಲನೇ ಬಾರಿ ಈ ತರ ಮಹಾರಾಜರು ಯೋಚನೆ ಮಾಡಿದ್ದಾರೆ ಅಂತ ಅಂದ್ರೆ ಮಹಾರಾಜರು ದೂರದೃಷ್ಟಿ ಎಷ್ಟಿತ್ತು. ಇವತ್ತು ನಾವು ಬೆಂಗಳೂರಲ್ಲಿ ಮೆಟ್ರೋ ಸುರಂಗ ಇದನ್ನೆಲ್ಲ ನೋಡ್ತೀವಿ. ಇದ್ರ ಮೇಲೆ ಒಂದು ಊರುಗಳೇ ಇವೆ, ಜಮೀನಿದೆ, ಗೊತ್ತೇ ಆಗಲ್ಲ. ಮೇಲೋದ್ರೆ ಈ ಸುರಂಗನ ಅಡಿಲಿ ನೀರ್ ಹರಿತಾ ಇದೆ ಅಂತ ಅನ್ಬಿಟ್ಟು. ಅಷ್ಟು 1.5 ಕಿಲೋಮೀಟರ್ ಸುರಂಗ. ಇದು ಸ್ಟಾರ್ಟಿಂಗ್ ಪಾಯಿಂಟ್. ನೋಡಿ ಅಲ್ಲಿ ಟನಲ್ ಬಗ್ಗೆ ಶಾಸನ ಹಾಕ್ಸಿದ್ದಾರೆ, ಬನ್ನಿ ತೋರಿಸ್ತೀನಿ. ನೋಡಿ, ಹುಲ್ಕೆರೆ ಟನಲ್ ಕನ್ಸ್ಟ್ರಕ್ಟೆಡ್ ಡ್ಯೂರಿಂಗ್ ದ ರೈನ್ His Highness Shri Krishnaraja Odayar Bahadur Maharaja of Mysore began June 1928, completed October 31, 1931. ಅಂದ್ರೆ 3 ವರ್ಷ ತಗೊಂಡಿದೆ ಕಣ್ರಿ ಇದನ್ನ ತೋಡ್ಲಿಕ್ಕೆ. ಅಫ್ಘಾನಿಸ್ತಾನದ ಆಳುಗಳು ತೋಡಿರುವಂತದ್ದು. ಮಹಾರಾಜರು ಬಹಳ ಲಕ್ಷಾಂತರ ರೂಪಾಯಿ ಅಲ್ಲ, ಕೋಟ್ಯಾಂತರ ರೂಪಾಯಿನ ಖರ್ಚು ಮಾಡಿ ಮಂಡ್ಯದ ಭಾಗದ ಜನಕ್ಕೆ ಉಪಯೋಗ. ಇಲ್ಲ 2 ಬ್ರಾಂಚ್ಗಳಿವೆ, ಒಂದು ಮದ್ದೂರು, ಒಂದು ಮಂಡ್ಯ ಬ್ರಾಂಚ್ ಅಂತೇಳಿ. ಹಿಂದೆ ಮಂಡ್ಯನ ಬಂಜರು ಭೂಮಿ, ಗೂಬೆ ನಾಡು ಅಂತ ಕರಿತಿದ್ರಂತೆ. ನೋಡಿ, ಈ ಎಲ್ಲ ಟನಲ್ ಆದ್ಮೇಲೆ ಇವತ್ತು ಚಿನ್ನನ ಬೆಳೆಯುವಂತ ನಾಡಾಗಿದೆ. ಲಕ್ಷಾಂತರ ಹೆಕ್ಟೇರ್ ಪ್ರದೇಶಗಳಿಗೆ ನೀರುಣಿಸುವಂತಹ ಹುಲ್ಕೆರೆ ಸುರಂಗ ನಾಲೆಯಲ್ಲಿ ನಾವಿರುವಂತದ್ದು. ಮಹಾರಾಜರನ್ನ ನೆನ್ಸ್ಕೋಬೇಕು. ಮತ್ತೆ ನೋಡಿ, ಅಲ್ಲಿ ಬಹಳಷ್ಟು ಯಾರ್ಯಾರು ಇಲ್ಲಿಗೆ ವರ್ಕ್ ಮಾಡಿದ್ದಾರೆ, ಯಾವ್ಯಾವ ಚೀಫ್ ಇಂಜಿನಿಯರ್ಗಳು ಕೆಲಸ ಮಾಡಿದ್ದಾರೆ, ಯಾವ್ಯಾವ ದಿವಾನ್ರುಗಳು ಕೆಲಸ ಮಾಡಿದ್ದಾರೆ, ಇದನ್ನೆಲ್ಲ ನೋಡ್ತಾ ಇದ್ದೀರಿ. ಇವಾಗ ನೀರ್ ಬಿಟ್ಟಿದ್ದಾರೆ, ನೀರ್ ಹರಿತಾ ಇದೆ. ತುಂಬಾ ನಯನ ಮನೋಹರವಾಗಿದೆ. ಇದು ಎಲ್ಲಿದೆಯಪ್ಪ ಅಂತ ಅಂದ್ರೆ ಮಂಡ್ಯ ತಾಲೂಕು ದುದ್ದ ಹೋಬಳಿ ಹತ್ರ ಹುಲಿಕೆರೆ ಎನ್ನುವಂತಹ ಒಂದು ಊರು. ಈ ಕಡೆ ಪಕ್ಕದಲ್ಲಿ ಕಾಳೆನಹಳ್ಳಿ ಅನ್ನುವಂತಹ ಒಂದು ಊರು ಸಿಗುತ್ತೆ. ಟನಲ್ ಅನ್ನ ಜನತೆಯ ಉಪಯೋಗಕ್ಕಾಗಿ ಈ ಭಾಗದ ಜನಗೆ ನೀರುಣಿಸ್ಬೇಕು, ಈ ಭಾಗದ ಜನಗೆ ಕೃಷಿ ಭೂಮಿಗೆ ನೀರುಣಿಸ್ಬೇಕು ಅಂತ ಮಹಾರಾಜರು ಮಾಡಿದ್ದಾರೆ. ಮಹಾರಾಜರನ್ನ ಯಾವತ್ತೂ ನೆನ್ಕೋಬೇಕು ನಾವು. ನಮಸ್ಕಾರ.